ಅದಕ್ಕೆ ನನ್ನ ಸತ್ತೊಂದು ಜಗಳಾಡೋ ವಿಷಯನ ಮಾವನ ಹತ್ರ ಹೇಳಿ ಫಿಟ್ಟಿಂಗ್ ಇಟ್ಟಿದ್ಯಾ? ಅಯ್ಯೋ, ನಾನ್ ಫಿಟ್ಟಿಂಗ್ ಇಡ್ತೀನ ಅಣ್ಣ? ನಂಗೆ ಆ ಥರ ಬುದ್ಧಿ ಇದೆಯಾ? ನೀನೇ ಹೇಳು. ಛೇ, ನಾನೇ ತಪ್ಪಾಗಿ ಮಾತಾಡ್ತೀನಿ ನೋಡು. ಪಾಪ ಶಕುನಿ ಮಗ್ಲಿಗೆ ಫಿಟ್ಟಿಂಗ್ ಇಡೋ ಬುದ್ಧಿ ಎಲ್ಲಿಂದ ಬರುತ್ತಲ್ವಾ? ಅದು ಬರ್ತೆ ಬಂದಿರುತ್ತೆ ಅಲ್ವಾ? ಏಯ್, ಬಾಯಿ ಮುಚ್ಕೊಂಡು ಇಲ್ಲಿಂದ ಹೋದ್ರೆ ಸರಿ, ಇಲ್ಲಾಂದ್ರೆ ಸರಿಯಾಗಿ ಓದೈತಿ ಅಂತ ಈಗಲೇ ಹೇಳ್ತಿದ್ದೀನಿ. ದೊಡ್ಡಪ್ಪನಿಗೆ ಬೈದು ಅವಮಾನ ಮಾಡಿ ಹೋಗಿದ್ದಾರೆ ಅಂತ ನಾನು ಬೇಜಾರಲ್ಲಿದ್ದೀನಿ. ನೀನ್ ನೋಡಿದ್ರೆ ನನ್ ಮೇಲೇನೆ ಕೋಪ ಮಾಡ್ಕೊಂತಿದ್ಯಾ? ಇದು ತಪ್ಪು ಅಣ್ಣ. ನಿನ್ ಮಾತಲ್ಲಿ ಹೇಳಿದ್ರೆ ಕೇಳಲ್ಲ ಕಣೆ. ನಿಲ್ಸೋ. ಅಲ್ವೋ ಶ್ರೀಮಂತ, ನಿಮ್ಮ ಅಪ್ಪನ ಬಾಯಿಗೆ ಬಂದಾಗ ಬೈದೋಗಿದ್ದು ಆ ವೆಂಕಟಪ್ಪನ ಮೇಲೆ ಕೈ ಮಾಡೋದ್ ಬಿಟ್ಟು ನನ್ನ ಮಗಳ ಮೇಲೆ ಕೈ ಮಾಡ್ತಾ ಇದೆಯಲ್ಲ, ಇದೇನ ನೀನ್ ಕಲ್ತಿರೋ ಬುದ್ಧಿ? ಛೇ, ಸಹಾಯ ಮಾಡೋದೇ ತಪ್ಪಾಗೋಗಿದೆ. ಪಪ್ಪ, ನೀವು ಸುಮ್ಮನೆ ಇರಿ. ಅಣ್ಣ, ನಿನಗೆ ಹೊಡಿಬೇಕು ಅನ್ಸಿದ್ರೆ ನನಗೆ 2 ಏಟ್ ಹೊಡೆದ್ಬಿಡು. ಆದ್ರೆ ಸಪ್ತಮಿ ಅವ್ರ ಅಪ್ಪನ್ ಮಾತ್ರ ಸುಮ್ಮನೆ ಬಿಡ್ಬೇಡ. ಅವರಿಗೆ ಸರಿಯಾಗಿ ಕೆನ್ನೆಗೆ ಬಾರಿಸ್ಲೇಬೇಕು ನೀನು. ನಮ್ ಜೊತೆ ಬಾ ನೀನು. ಇವಾಗ್ಲೇ ಹೋಗಿ ಅವರಿಗೆ ಅವಮಾನ ಮಾಡ್ಬಿಟ್ ಬರೋಣ. ಏಯ್, ಏನೇ ಬಿಟ್ರೆ ನಾಲ್ಗೆ ತುಂಬಾ ಉದ್ದ ಆಗ್ತಿದೆ. ನಮ್ಮಪ್ಪನ ಬಗ್ಗೆ ಒಂದೇ ಮಾತಾಡಿದ್ರು ಚೆನ್ನಾಗಿರಲ್ಲ. ಏನೇ ಮಾಡ್ತೀಯಾ? ಬಿಸಿ ಬಿಸಿ ಕಜ್ಜಾಯ ತುಂಬಾ ಸರಿ ಕೊಟ್ಟಿದ್ದೀನಿ ಅಲ್ವಾ? ಮತ್ತೆ ಮತ್ತೆ ತಿನ್ಬೇಕು ಅಂತ ನಿನಗೆ ಆಸೆ ಆಗ್ತಿರ್ಬೇಕು ಅಲ್ವಾ? ಅದು ಆ ಭಯ ಇರಬೇಕು ನೋಡಿ. ನಿಮ್ಗೂ ಸೇರ್ಸಿ ಹೇಳ್ತಿದ್ದೀನಿ, ನಿಮ್ಮೇಲೆ ಚಿಕ್ಕ ಮಾವ ಅನ್ನೋ ಅಲ್ಪ ಸ್ವಲ್ಪ ಮರ್ಯಾದೆ ಇದೆ. ಈ ತರ ಮಾತಾಡಿ ನೀವದನ್ನ ಹಾಳು ಮಾಡ್ಕೊಂಡ್ರೆ ಮುಂದೆ ತುಂಬಾ ಪಶ್ಚಾತ್ತಾಪ ಪಡ್ಬೇಕಾಗತ್ತೆ. ಹುಷಾರು. ನಮ್ಮ ಮಾವಂದು ನಮ್ಮಪ್ಪಂದು 40 ವರ್ಷದ ಫ್ರೆಂಡ್ಶಿಪ್ಪು. ಈಗ ಜಗಳ ಆಡ್ತಾರೆ, ಆಮೇಲೆ ಒಂದಾಗ್ತಾರೆ. ಅವ್ರ ಮಧ್ಯ ನೀವುಗಳು ಬರೋ ಅವಶ್ಯಕತೆ ಇಲ್ಲ. ಹೋಗಿ ನಿಮ್ ಕೆಲ್ಸಗಳನ್ನ ನೋಡ್ಕೊಳ್ಳಿ. ಅದೆಲ್ಲ ಆಗಲ್ಲ. ಇವ್ರು ನಿನಗ್ ಮಾವ ಆಗೋದಕ್ಕೂ ಮುಂಚೆ ನನಗೆ ದೊಡ್ಡಪ್ಪ ಆಗಿದ್ದು. ಇವ್ರಿಗೆ ಅವಮಾನ ಆದ್ರೆ ನಾವು ಸುಮ್ಮನೆ ಇರೋದಕ್ಕಾಗುತ್ತಾ? ಚಾನ್ಸೇ ಇಲ್ಲ. ನಿಮ್ಮಪ್ಪ ವೆಂಕಟಪ್ಪ ಎಲ್ಲಾರ ಮುಂದೆ ದೊಡ್ಡಪ್ಪನ್ಗೆ ಕ್ಷಮೆ ಕೇಳಲೇಬೇಕು. ಕೇಳೋ ತರ ನಾವು ಮಾಡ್ತೀವಿ. ಅಲ್ಲ, ಇಷ್ಟೆಲ್ಲ ಮಾತಾಡಕ್ಕೆ ನಿಮಗೆ ಏನ್ ರೈಟ್ಸ್ ಇದೆ? ಅಷ್ಟಕ್ಕೂ ನೀವೆಲ್ಲ ಯಾರು? ಸಪ್ತಮಿ, ಇವ್ರು ಯಾರು ಅಂತ ನಿಮಗೆ ಗೊತ್ತಿಲ್ವಾ? ಕಾಡಿಂದ ತಪ್ಪಿಸ್ಕೊ ಬಂದಿರೋ ತೋಳಗಳು. ಬರೀ ತೋಳಗಳಲ್ಲ, ಕುತಂತ್ರ ತೋಳಗಳು. ಚಿಕ್ಕ ವಯಸ್ಸಲ್ಲಿ ಅಜ್ಜಿ ಹೇಳಿದ ಕತೆ ಕೇಳಿಲ್ವಾ? ಏನಜ್ಜಿ? ಕಾಡಲ್ಲಿ ಯಾರನ್ನೂ ನೆಮ್ಮದಿಯಾಗಿರಕ್ ಬಿಡ್ದೆ ಕುರಿಗಳು ನೀರಲ್ಲಿ ನೆನೆದ್ರೆ ಜಲದೋಷ ಬರುತ್ತೆ ಅಂತ ಸುಳ್ಳು ಸುದ್ದಿ ಹಬ್ಸಿದ್ದು. ಆ ಕುತಂತ್ರಗಳು ಬೇರೆ ಯಾರು ಅಲ್ಲ, ಆ ಕುತಂತ್ರ ತೋಳಗಳು ಇವ್ರೆ. ಯಾರ ಮೂರನೇ ಅವನ್ ಬಂದು ನಮ್ಮ ಅಣ್ಣನ ಕೆಟ್ಟದಾಗ ಮಾತಾಡಿ ಅವಮಾನ ಮಾಡಿದ್ದಲ್ದೆ
ಇಷ್ಟ ಬಂದಂಗೆ ಬಾಯಿಗೆ ಬಂದಂಗೆ ಬೈದೋಗಿದ್ದೇನೆ. ಅದನ್ನ ನೋಡಿ ನಾನ್ ಸಂಕಟ ಪಡ್ತಾ ಇದ್ರೆ ನನ್ನನ್ ತೋಳ ಅಂತ ಹೇಳ್ತಾ ಇದ್ಯಾ? ಏಯ್, ಇಡೀ ಪ್ರಪಂಚದಲ್ಲಿ ನಮ್ಮ ಅಪ್ಪಂಗೆ ಯಾರಾದ್ರು ತುಂಬಾ ಕೀಳ್ವಾಗಿ ಅವಮಾನ ಮಾಡಿದ್ರ ಅಂದ್ರೆ